ಹಾಯ್ ಅಂಡಿ. ಓಂ ನಮೋ ವೆಂಕಟೇಶ, ಜೈ ಚಿನ್ನಮಸ್ತ. ಇಂದು ತಿಳಿದುಕೊಳ್ಳಬೇಕಾದ ಹಾಟ್ ಟಾಪಿಕ್ ಎಂದರೆ ವಿರಾಟ್ ಕೊಹ್ಲಿ ಅವರ ಮೇಲೆ ಇರುವ ಕೇಸ್. ಹಾಗೆ ಅಂದರೆ RCB ತಡವಾಗಿ ಗೆದ್ದಿದ್ದರಿಂದ ಈ ವಿಷಯಗಳನ್ನು ನಾನು ಪ್ರತ್ಯೇಕವಾಗಿ ಹೇಳಲು ಅವಶ್ಯಕತೆ ಇಲ್ಲ. ನೀವುಗಳಿಗೆ ತಿಳಿದಿರುವಂತೆ ಹೇಳುತ್ತಿದ್ದೇನೆ. ಹಾಗಾದರೆ ಈ ಕೇಸ್ಗಳು ಜ್ಯೋತಿಷ್ಯದಲ್ಲಿ ಹೇಗೆ ನಾವು ತಿಳಿದುಕೊಳ್ಳಬಹುದು ಎಂದು ನೋಡಿ, ಕೆಲವೊಮ್ಮೆ ಜ್ಯೋತಿಷ್ಯದಲ್ಲಿಯೂ ಮತ್ತು ಲಗ್ನ ಕುಂಡಲಿಯಲ್ಲಿಯೂ 6ನೇ ಮನೆ ಎಂದರೆ ನಮಗೆ ನ್ಯಾಯಾಲಯದ ಪ್ರಕರಣವಿದೆ ಎಂಬುದನ್ನು ಸೂಚಿಸುತ್ತದೆ. 7ನೇ ಮನೆ ಆ ಪ್ರಕರಣದ ತೀವ್ರತೆಯನ್ನು ಸೂಚಿಸುತ್ತದೆ. 8ನೇ ಮನೆ ಹಾಗೆ ಕ್ಷಣಾರ್ಧದಲ್ಲಿ ಇರುತ್ತದೆ. ಅಂದರೆ ಆ ಸಮಯದಲ್ಲಿ ನಾವು ನ್ಯಾಯಾಲಯಕ್ಕೆ ಸಲ್ಲಿಸುವ ಪುರಾವೆಗಳು ಹೇಗೆ ಉಂಟಾಗುತ್ತವೆ, ಆ ಪಾರ್ಟಿಗಳು ಹೇಗೆ ಉಂಟಾಗುತ್ತವೆ ಅಂತಹುದನ್ನು ಇದು ಸೂಚಿಸುತ್ತದೆ. ಏಕೆಂದರೆ 8ನೇ ಮನೆ ರಹಸ್ಯ ಸ್ಥಳ, ಒಂದು ಸೀಕ್ರೆಟ್ ಪ್ಲೇಸ್. ಹಾಗಾಗಿ ಪ್ರತಿವಾದಿಗಳು ಯಾವ ರೀತಿಯ ಪುರಾವೆಗಳನ್ನು ನೀಡಿದರು ಅಥವಾ ಜಾತಕರು ಯಾವ ರೀತಿಯ ಪುರಾವೆಗಳನ್ನು ನೀಡಿದರು ಎಂಬುದು. ಈ ಕಾರಣದಿಂದಾಗಿ ಈ ವಕೀಲರು ತಯಾರಿಸುವ ಒಂದು ರೀತಿಯ ಪುರಾವೆ ಆ ವಕೀಲರಿಗೆ ಗೊತ್ತಿರದು. ಈ ವಕೀಲರಿಗೆ ತಯಾರಿಸುವ ಪುರಾವೆ ಈ ವಕೀಲರಿಗೆ ಗೊತ್ತಿಲ್ಲ. ಒಂದು ರೀತಿಯ ಪುರಾವೆಯನ್ನು ಹೀಗೆ ತಯಾರಿಸುತ್ತಾರೆ. ಬಹುಶಃ ನನ್ನ ಪದಪ್ರಯೋಗವು ಬೇರೆ ರೀತಿಯದು, ಏಕೆಂದರೆ ನಾನು ತುಂಬಾ ತಿಳಿದಿಲ್ಲ. ಆದರೆ ನಾನು ಈ ಪದಪ್ರಯೋಗವನ್ನು ಬಳಸುತ್ತಾ ಬಂದಿದ್ದೇನೆ. ಯಾರಾದರೂ ಹೀಗೆ ತಿಳಿದಿದ್ದರೆ ಕ್ಷಮಿಸಿ. ಇಲ್ಲಿ ಪುರಾವೆ ತಯಾರಿಸುವುದು ಇದೇ ನ್ಯಾಯಾಲಯದ ಭಾಷೆಯಲ್ಲಿ. ಹೀಗೆ ಇರುವುದನ್ನು 8ನೇ ಮನೆ ಸೂಚಿಸುತ್ತದೆ. ಇನ್ನು 12ನೇ ಮನೆ ಹಾಗೇ ಇದೆ, ಏಕೆಂದರೆ ಅವನಿಗೆ ಬರುವ ಶಿಕ್ಷೆ ಅಂತಿಮ ಹಂತವನ್ನು 12ನೇ ಮನೆ ಸೂಚಿಸುತ್ತದೆ. ಈಗ ನಾವು ವಿರಾಟ್ ಕೊಹ್ಲಿಯ ಜಾತಕವನ್ನು ನೋಡುತ್ತಿದ್ದೇವೆ. ಅವರಿಗೆ ರವಿ ಗ್ರಹವು ನೀಚ ಸ್ಥಿತಿಗೆ ಹೋಗಿದೆ. ರವಿ ಗ್ರಹವು ನೀಚ ಸ್ಥಿತಿಗೆ ಹೋಗಿದ್ದರೂ ಸಹ ಅವರಿಗೆ ರವಿ ನೀಚ ಸ್ಥಿತಿಗೆ ಹೋಗಿದ್ದರೂ ಸಹ ಸಾಮಾನ್ಯವಾಗಿ ಖ್ಯಾತಿ ಬರಬಾರದು ಅಲ್ಲವೇ? ರವಿ ಎಂಬ ಗ್ರಹವು ಧನಾತ್ಮಕ ಖ್ಯಾತಿಗೆ ವಿಶೇಷವಾದ ಗ್ರಹ. ಅಂತಹ ಗ್ರಹವು ನೀಚ ಸ್ಥಿತಿಗೆ ಹೋಗಿದ್ದರೆ ಏಕೆ ಅವರಿಗೆ ಈ ಖ್ಯಾತಿ ಬಂದಿದೆ? ಅಂದರೆ ನೋಡಿ, ಇಲ್ಲಿ ರವಿ ಗ್ರಹವೂ ಇದೆ, ಬಹಳಷ್ಟು 16 ಡಿಗ್ರಿಗಳು 20 ಡಿಗ್ರಿಗಳು ಇದೆ. ಯಾವುದೇ ಒಂದು ಗ್ರಹವು 15 ಡಿಗ್ರಿಗಳಿಗಿಂತ ಮೇಲಾಗಿದ್ದರೆ ಅದು ನೀಚ ಸ್ಥಿತಿಯಿಂದ ಮೇಲಿನ ಸ್ಥಿತಿಗೆ ಬರುತ್ತದೆ. ಅಂದರೆ ನೀಚ ಸ್ಥಿತಿಯ ಪ್ರಮಾಣವು ತುಂಬಾ ಕಡಿಮೆಯಾಗಿರುತ್ತದೆ. ರವಿ ಗ್ರಹವು ನೀಚ ಸ್ಥಿತಿಯಲ್ಲಿ ಇದ್ದರೂ ಅವರಿಗೆ ಜನಪ್ರಿಯತೆ ಸಿಗುತ್ತದೆಯಾ? ಅಂದರೆ ಹೀಗೆ ನೋಡಿ, ರವಿ ಗ್ರಹವು ನೀಚ ಸ್ಥಿತಿಯಲ್ಲಿ ಇದೆ, ಜನಪ್ರಿಯತೆ ಬರೋದಿಲ್ಲ. ಈಗ ನಾನು ಮೊದಲು ಒಂದು ವಿಡಿಯೋ ಮಾಡಿದ್ದೆ. ನಮಗೆ ಇನ್ಫ್ಲೂಯೆನ್ಸರ್ ಹರ್ಷ್ ಸಾಯಿ ಅಸೋ ಅವರ ಬಗ್ಗೆ ನಾನು ವಿಡಿಯೋ ಮಾಡುತ್ತಿದ್ದಾಗ ಕೂಡ ಅವರ ರವಿ ಗ್ರಹವು ನೀಚ ಸ್ಥಿತಿಯಲ್ಲೇ ಇದೆ, ಆದರೆ ಇರುವ ಡಿಗ್ರಿ ಬೇರೆ. ಅದೇ ರೀತಿ ಕೊಹ್ಲಿಯವರಿಗೂ ರವಿ ಗ್ರಹವು ತುಂಬಾ ನೀಚ ಸ್ಥಿತಿಯಲ್ಲಿದ್ದರೂ ಕೂಡ ಇರುವ ಡಿಗ್ರಿ ಇಲ್ಲ. ಜೊತೆಗೆ ಇವರಿಗೆ ಶನಿ ಕೂಡ ನೀಚ ಸ್ಥಿತಿಗೆ ಹೋಗಿಬಿಟ್ಟಿದೆ. ಒಮ್ಮೆ ರವಿ ನೀಚ ಸ್ಥಿತಿಗೆ ಹೋಗಿದ್ದಾನೆ, ಮತ್ತೊಂದು ಕಡೆ ಶನಿ ದೃಷ್ಟಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಯಾವಾಗ ಶನಿ ಸುಮಾರು 4 ಡಿಗ್ರಿ 5 ಡಿಗ್ರಿ, ಈಗಾಗಲೇ ಶನಿ ನೀಚ ಸ್ಥಿತಿಗೆ ಹೋಗಿರುವ ಶನಿ. 4 ಡಿಗ್ರಿಯ ಶನಿ ಇವರಿಗೆ ಕೆಲಸ ಮಾಡುತ್ತಿಲ್ಲ. ಒಂದು ವೇಳೆ ನಿಜವಾಗಿಯೂ ಅವರಿಗೆ ಶನಿ ಕೆಲಸ ಮಾಡುತ್ತಿದ್ದರೆ ಶನಿಗ್ರಹದ ದೃಷ್ಟಿಯಿಂದ ರವಿ ಈ ಖ್ಯಾತಿಯನ್ನು ಪಡೆಯಲು ಸಾಧ್ಯವಿರಲಿಲ್ಲ. ಯಾವಾಗ ಶನಿಗ್ರಹ ಆ ಮೇಷ ರಾಶಿಯಲ್ಲಿ ಇದ್ದು ನೀಚ ಸ್ಥಿತಿಗೆ ಹೋಗಿರುವ ಶನಿ ತನ್ನ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡಿದೆ. ಆ ರೀತಿಯಲ್ಲಿ ಅವರ ದೃಷ್ಟಿಯೂ ಕೂಡ ದುರ್ಬಲವಾಗಿದೆ. ಅದರಿಂದ ಇವರಿಗೆ ಹೆಸರು ಮತ್ತು ಖ್ಯಾತಿ ಬಂದಿದೆ. ಜಾತಕದಲ್ಲಿ ಇದು ಸಂಭವಿಸಿದೆ. ಈಗ ಇದು ಹೇಗೆ ಮತ್ತು ಏಕೆ ನಡೆಯುತ್ತಿದೆ ಎಂಬುದನ್ನು ನೋಡೋಣ. ಷಷ್ಠಾಧಿಪತಿ ಮತ್ತು ದ್ವಾದಶಾಧಿಪತಿ ಬಂದಾಗ ಮಾತ್ರ ಷಷ್ಠಮ ಅಥವಾ ಅಷ್ಟಮ ಈ ಅಧಿಪತಿಗಳ ದಶ ಮತ್ತು ಅಂತರ್ದಶೆಯಲ್ಲಿ ಮುಖ್ಯವಾಗಿ ಈ ನ್ಯಾಯಾಲಯದ ಪ್ರಕರಣಗಳು ಬರುತ್ತವೆ ಅನ್ನೋದು. ಈಗ ಅವರ ಜಾತಕದಲ್ಲೂ ನೋಡಿದಾಗ ಕೂಡ ಈಗ ಅದೇ ದಶ ಅಂತರ್ದಶೆ ನಡೆಯುತ್ತಿದೆ. ಹಾಗಾದರೆ ಇದರಿಂದ ಅವರಿಗೆ ಏನು ಆಗುತ್ತದೆ ಎಂಬುದನ್ನು ನೋಡೋಣ. ಈಗ ನಡೆದಿರುವ ಪ್ರಕರಣ ಇದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ವಿಷಯ, ಇದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೆ ನಾವು ಯಾರ ಪರವಾಗಿಯೂ ಮಾತನಾಡುವುದಿಲ್ಲ, ಏಕೆಂದರೆ ಇದು ಸಂಪೂರ್ಣವಾಗಿ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇದೆ. ಆದ್ದರಿಂದ ಈಗ ನಾವು ಅದನ್ನು ಕುರಿತು ಮಾತನಾಡಿ ಅನಾವಶ್ಯಕವಾಗಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅಂತೆಯೇ ಆಗಿಬಿಡಬಹುದು ಅನ್ನೋದು. ಆದರೆ ಒಂದು ವಿಷಯವೇನೆಂದರೆ
ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ ಅವರ ಜೀವನದ ಪಯಣವು ಗ್ರಹಗಳ ಪ್ರಭಾವಕ್ಕೆ ಒಳಪಟ್ಟಿರುತ್ತದೆ. ಶನಿಗ್ರಹದ ಪ್ರಭಾವ ಬಂದು ಬಿಡುವುದು, ರವಿಗ್ರಹ ಸ್ಥಗಿತಗೊಳ್ಳುವುದು, ಈ ಎಲ್ಲವೂ ಅವರ ಶಕ್ತಿಯನ್ನು ಸಂಪೂರ್ಣವಾಗಿ ಕುಗ್ಗಿಸಬಹುದು. ಈಗ ನಡೆಯುತ್ತಿರುವ ಹಂತದಲ್ಲಿ ನಾನು ಈಗಾಗಲೇ ವಿವರಿಸಿದಂತೆ ಇದು ನಡೆಯುತ್ತಿದೆ. ಇಷ್ಟು ಗ್ರಹಗಳ ಅಂತರ್ದಶ ಮತ್ತು ದಶೆಗಳ ನಡುವೆ ಅವರ ಜೀವನ ಈಗ ಸಾಗುತ್ತಿದೆ. ಅದಕ್ಕಾಗಿಯೇ ನೋಡಿ, ಇದಕ್ಕೂ ಮೊದಲು ಕೂಡ ಅವರು ಕ್ರಿಕೆಟ್ನಲ್ಲಿ ಹೈಯರ್ ಎಂಡ್ಗೆ ಹೋಗಬೇಕೆಂಬುದು ಅಥವಾ ಆ ಕಪ್ ಗೆಲ್ಲಬೇಕೆಂಬುದು ಇವುಗಳನ್ನೆಲ್ಲ ಸಾಧಿಸಬೇಕೆಂದಾಗಲೂ ಕೂಡ ಏಕೆ ಈ ಎಲ್ಲವೂ ನಡೆಯಿತು ಎಂದರೆ ಒಮ್ಮೆ ಈ ಗ್ರಹಗಳ ಪ್ರಭಾವದಿಂದ ಕೂಡ ಇಂತಹ ಘಟನೆಗಳು ನಡೆಯುತ್ತವೆ. ಅವರು ಕೂಡ ಒಬ್ಬ ಉತ್ತಮ ಭಕ್ತರು. ಅನೇಕ ಸ್ವಾಮೀಜಿಗಳನ್ನು ಭೇಟಿಯಾಗುತ್ತಿರುವುದನ್ನು ನಾವು ನೋಡುತ್ತಲೇ ಇರುತ್ತೇವೆ. ಅದಕ್ಕಾಗಿ ನಾನು ಹೇಳಲು ಬಯಸುವುದು ಏನೆಂದರೆ, ಎಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿರಲಿ ಅಥವಾ ಎಷ್ಟು ಸಣ್ಣ ಸಾಮಾನ್ಯ ಜೀವನ ನಡೆಸುವವನಾಗಿರಲಿ, ಗ್ರಹಗಳು ಎಲ್ಲರನ್ನೂ ಒಂದೇ ರೀತಿಯ ದೃಷ್ಟಿಯಿಂದ ನೋಡುತ್ತವೆ. ಅವುಗಳ ಕೆಲಸವನ್ನು ಅವುಗಳು ನಿರಂತರವಾಗಿ ಮಾಡುತ್ತಲೇ ಇರುತ್ತವೆ. ಅಂದರೆ ಈ ರೀತಿಯಲ್ಲಿ ನಾವು ಚಕ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಅದು ವಿರಾಟ್ ಕೊಹ್ಲಿಯವರ ಪ್ರಕರಣವಾಗಿರಲಿ, ಧೋನಿಯವರ ಪ್ರಕರಣವಾಗಿರಲಿ, ಯಾರೇ ಸೆಲೆಬ್ರಿಟಿ ಆಗಿರಲಿ, ಯಾವುದೇ ಪ್ರಕರಣವಾಗಿರಲಿ. ಉದಾಹರಣೆಗೆ ಈಗ ನಾವು ರಾಮ್ ಗೋಪಾಲ್ ವರ್ಮಾ ಅವರ ಬಗ್ಗೆ ತೆಗೆದುಕೊಂಡರೂ ಸಹ ಅನೇಕ ಪ್ರಕರಣಗಳಿವೆ. ಒಂದು ಕಡೆ ಖ್ಯಾತಿ ಸಿಗುತ್ತೆ, ಇನ್ನೊಂದು ಕಡೆ ಹೀಗೆ ಏಕೆ ನಡೆಯುತ್ತದೆ? ಖ್ಯಾತಿ ಇರುವ ಎಲ್ಲರಿಗೂ ಪ್ರಕರಣಗಳಿವೆ ಎಂದರೆ ಅಲ್ಲ. ಅನೇಕರು ಅದ್ಭುತವಾದ ಖ್ಯಾತಿಯನ್ನು ಹೊಂದಿದ್ದಾರೆ, ಪ್ರಕರಣಗಳಿಲ್ಲದೆ ಇದ್ದಾರೆ. ಹಾಗಾದರೆ ಖ್ಯಾತಿಯ ಜೊತೆಗೆ ಪ್ರಕರಣಗಳು ಎದುರಾಗುವವರು ಏಕೆ ಇರುತ್ತಾರೆ ಎಂದರೆ ಅದು ಗ್ರಹದಶೆ. ಪ್ರತಿಯೊಬ್ಬರೂ ಕೂಡ ಗ್ರಹಾರಾಧನೆ ಮಾಡಿ ಎಂದು ಹೇಳುತ್ತಾರೆ. ಗ್ರಹಾಧಿಪತಿ ದೇವತೆಗಳ ಆರಾಧನೆ ಮಾಡಿ, ಅದರಿಂದ ನಿಮಗೆ ಫಲಿತಾಂಶಗಳ ತೀವ್ರತೆ ಕಡಿಮೆಯಾಗುತ್ತದೆ. ಪ್ರಮುಖವಾಗಿ ಇಂತಹ ನ್ಯಾಯಾಲಯದ ಪ್ರಕರಣಗಳು ಅಥವಾ ಇಂತಹ ಸಮಸ್ಯೆಗಳಿದ್ದಾಗ ಕಾಲಭೈರವ ಆರಾಧನೆ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇಲ್ಲಿ ನಾನು ಕೊಹ್ಲಿ ಅವರ ಪ್ರಕರಣದ ಮೂಲಕ ನಿಮಗೆ ಭಯ ಹುಟ್ಟಿಸುವಂತೆ ಏನನ್ನೂ ಹೇಳುತ್ತಿಲ್ಲ. ಕೇವಲ ಪ್ರಕರಣಗಳು ಇಂಥವಾಗಿರುತ್ತವೆ. ಏಕೆಂದರೆ ಇದು ಬಗ್ಗೆ ನಾನು ಈ ಸ್ಥಳಕ್ಕೆ ಬಂದಾಗ ಹರ್ಷ ಸಾಯಿ ಬಗ್ಗೆ ಕೂಡ ನಾನು ಹೇಳಿದ್ದೇನೆ. ಆದ್ದರಿಂದ ನಾನು ಆರೋಗ್ಯ ಎಂದು ಹೇಳಿದ್ದೆ. ಇಂತಹ ನ್ಯಾಯಾಲಯದ ಪ್ರಕರಣಗಳು, ಸಮಸ್ಯೆಗಳು ಅವರಿಗೆ ಬರಬಹುದು ಎಂದು ನಾನು ಹೇಳಿದ ಕೆಲವೇ ದಿನಗಳಲ್ಲಿ ಅವರು ಆ ಆಪ್ಗಳು, ಆ ಹುಡುಗಿಯ ಅತ್ಯಾಚಾರ ಪ್ರಕರಣ ಮತ್ತು ಇವೆಲ್ಲವೂ ಅವರ ಮೇಲೆ ಬಿದ್ದವು ಮತ್ತು ಅವರು ಹೋಗಬೇಕಾಯಿತು ಎಂಬುದು ನಡೆಯಿತು. ಅಂದರೆ ನೀವು ನನ್ನ ಹಳೆಯ ವಿಡಿಯೋಗಳನ್ನು ಕೂಡ ನೋಡಬಹುದು. ಅವರು ಈ ಪ್ರಕರಣದಲ್ಲಿ ಸಿಲುಕುತ್ತಾರೆ ಎಂದು ನಾನು ಹೇಳಿದ್ದೇನೆ. ಏಕೆಂದರೆ ಗ್ರಹಗಳ ಸ್ಥಿತಿ ಸ್ಪಷ್ಟವಾಗಿರುವಾಗ ಇಂತಹ ಫಲಿತಾಂಶಗಳು ಬರುತ್ತವೆ. ಆದ್ದರಿಂದ ಏನೇ ಆಗಿರಲಿ, ಇದು ಎಲ್ಲವೂ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇರುವುದರಿಂದ ನಾವು ಜಾತಕದ ದೃಷ್ಟಿಯಿಂದ ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ಚರ್ಚಿಸುತ್ತಿದ್ದೇವೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೂನ್ 14-15 ಹೈದರಾಬಾದ್ ಕೊಂಡಾಪುರಿನಲ್ಲಿ ನನ್ನ ಅಪಾಯಿಂಟ್ಮೆಂಟ್ಗಳು ಲಭ್ಯವಿವೆ. ಯಾರಿಗಾದರೂ ಬೇಕಾದರೆ ದಯವಿಟ್ಟು ಸಂಪರ್ಕಿಸಿ. 9848945996 ಹೀಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಬಹುದು ಮತ್ತು ಶೀಘ್ರದಲ್ಲೇ ಬೆಂಗಳೂರು ಒಂದು ಅಪಾಯಿಂಟ್ಮೆಂಟ್ ಪ್ಲಾನ್ ಮಾಡುತ್ತಿದ್ದೇನೆ. ಆ ವಿವರಗಳನ್ನು ನಾನು ತಿಳಿಸುತ್ತೇನೆ.